ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಾನವನ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ಪ್ರಿಯರೇ, ನಮಗೆಲ್ಲರಿಗೂ ಈ ಲೋಕದಲ್ಲಿ ಜೀವಿಸಲು ಒಂದು ಒಳ್ಳೆಯ ಅವಕಾಶ ಇದೆ. ಈ ಜೀವನ ನಾವು ಇಂದು ಸ್ವರ್ಗೀಯ ದೇವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದೇವಾ, ಅಥವಾ ನಮ್ಮ ಸ್ವಂತ ಜ್ಞಾನ, ಬಲ, ಶ್ರೀಮಂತಿಕೆಯನ್ನು ಆಶ್ರಯಿಸಿಕೊಂಡು ಬದುಕ್ತಾ ಇದ್ದೇವಾ? ಪ್ರವಾದಿ ಯೆರೆಮೀಯನ ಮುಖಾಂತರ ದೇವರು ನಮ್ಮೆಲ್ಲರಿಗೂ ಎಚ್ಚರಿಕೆ ಎಂದು ಕೊಡ್ತಾ ಇದ್ದಾರೆ. ಮಾನವನ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿಕೊಂಡಿದೆ ಗುಣವಾಗದ ರೋಗ. ಅಂದರೆ ಈ ಹೃದಯ ವಿಶ್ವಾಸ ಇಡ್ತಾ ಇದೆಯಾ, ಅಥವಾ ವಿಶ್ವಾಸವನ್ನು ಕಳೆದುಕೊಂಡಿದೆಯಾ, ಅಥವಾ ವಿಶ್ವಾಸವಿಲ್ಲದೆ ಜೀವಿಸ್ತಾ ಇದೆಯಾ? ದೇವರು ಹೃದಯ ನೋಡಿ ತೀರ್ಪು ಕೊಡುವವರಾಗಿದ್ದಾರೆ. ಆದ್ದರಿಂದ ನಾವು ದೇವರಲ್ಲಿ ಭರವಸೆ ಇಟ್ಟು ಧನ್ಯರೆನಿಸಿಕೊಳ್ಬೇಕು. ಇಲ್ಲವಾದರೆ ನಮ್ಮ ಜೀವನ ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿದ್ದರೆ, ಲೋಕದ ಸುಖ ಸಂಪತ್ತು, ಮನುಷ್ಯ ಜ್ಞಾನವನ್ನು ನಾವು ಆಶ್ರಯಿಸಿ ಬದುಕೋದಾದರೆ ಖಂಡಿತ ನಮ್ಮ ಜೀವನ ಶಾಪಗ್ರಸ್ತ ಜೀವನವಾಗಿದೆ. ಈ ಲೋಕದ ಸಂಪತ್ತು, ಈ ಲೋಕದ ಬಲ, ಹಣ ಅಥವಾ ಯಾವುದೇ ಇರ್ಬೋದು, ನಾವು ಯಾವುದೆಲ್ಲ ಶ್ರೀಮಂತಿಕೆ ಅಂತ ಪರಿಗಣಿಸ್ತೇವೋ, ಉತ್ತಮವಾದುದಂತ ಪರಿಗಣಿಸ್ತಿದ್ದೇವೋ, ಅದು ಯಾವುದು ಕೂಡ ನಮಗೆ ನಿತ್ಯತೆಗೆ ಕರೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಧನಿಕ, ಭೋಗಿ ಮತ್ತು ಭಿಕಾರಿ ಲಾಜರಸನ ಉದಾಹರಣೆಯೊಂದಿಗೆ ನಮ್ಮೆಲ್ಲರಿಗೂ ಎಚ್ಚರಿಸುತ್ತಾರೆ, ವಿವರಿಸುತ್ತಾರೆ. ಆ ಧನಿಕ, ಭೋಗಿ ಮತ್ತು ಆ ಭಿಕಾರಿಯ ಉದಾಹರಣೆಯಲ್ಲಿ ಪ್ರಿಯರೇ, ನಾವಿಂದು ಕಲಿತುಕೊಳ್ಬೇಕು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆ ಧನಿಕ ಐಶ್ವರ್ಯದಲ್ಲಿ ಜೀವಿಸ್ತಾ ಇದ್ದ, ಪ್ರತಿದಿನ ವೈಭವದಿಂದ ಊಟ ಮಾಡ್ತಾ ಇದ್ದ. ಲಾಜರನ್ನು ನೋಡಬೇಕಾದ್ರೆ ಗಾಯಗಳಿಂದ ತುಂಬಿ ಹಸಿವಿನಿಂದ ಆ ಧನಿಕನ ಬಾಗಿಲ ಬಳಿ ಬಿದ್ದಿದ್ದ. ಆದರೆ ನಾವು ನೋಡ್ತೇವೆ, ಆ ಧನಿಕನ ಹೃದಯದಲ್ಲಿ ದಯೆ ಇದ್ದಿಲ್ಲ. ಎಷ್ಟೇ ಸಂಪತ್ತಿದ್ರೂ ಕೂಡ ದಯೆ ಇಲ್ಲದ ಜೀವನ ವ್ಯರ್ಥ ಜೀವನವಾಗಿದೆ. ಇಲ್ಲಿ ಆತನ ಹೃದಯದ ಸ್ಥಿತಿ ನಾವು ನೋಡ್ತೇವೆ, ಸರಿ ಇದ್ದಿಲ್ಲ. ದೇವರಾದರೂ ಹೃದಯ ನೋಡುವ ದೇವರು. ಇಬ್ಬರು ಸಾಯ್ತಾರೆ. ಇಬ್ಬರು ಸತ್ತಾಗ ನಾವು ನೋಡ್ತೇವೆ, ಲಾಜರಸ ದೇವರೊಂದಿಗೆ ಆ ವಿಶ್ರಾಂತಿ ಸ್ಥಳಕ್ಕೆ, ಅಬ್ರಹಾಮನ ಬಳಿಗೆ ಕರೆದೊಯ್ಯಲ್ಪಟ್ಟನು. ಆದರೆ ಧನಿಕ ನರಕಕ್ಕೆ ಒಯ್ಯಲ್ಪಟ್ಟನು. ಅಲ್ಲಿ ನರಕದಲ್ಲಿ ಯಾತನೆ ಪಡುತ್ತಿದ್ದನು. ಆತ ಈ ಭೂಮಿಯಲ್ಲಿರುವಾಗ ಸುಖ ಅನುಭವಿಸಿದ, ಆದರೆ ಲಾಜರಸ ಭೂಮಿಯಲ್ಲಿರುವಾಗ ದುಃಖದಲ್ಲಿದ್ದ. ಆದರೆ ಆತನಿಗೆ ಶಾಶ್ವತ ಜೀವನ ಸಿಕ್ತು, ಸಂತೋಷ, ಸಮಾಧಾನ, ಆನಂದದ ಜೀವನ ಸಿಕ್ತು. ಆದ್ದರಿಂದ ಪ್ರಿಯರೇ, ನಾವು ಈ ಲೋಕದಲ್ಲಿ ಏನೆಲ್ಲ ಸಂಪಾದಿಸಿಕೊಂಡ್ರು, ಒಂದು ವೇಳೆ ನಮ್ಮ ಆತ್ಮ ಕಳೆದುಕೊಂಡ್ರೆ ನಾವು ಏನು ಸಂಪಾದಿಸಿದ್ರು ಅದರಿಂದ ಏನೂ ಲಾಭವಿಲ್ಲ ಅಂತ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಆ ಭೋಗಿ ನರಕ ಯಾತನೆ ಅನುಭವಿಸುವಾಗ ಪಶ್ಚಾತ್ತಾಪ ಪಟ್ಟ. ಅವನು ಪಶ್ಚಾತ್ತಾಪ ಪಡಬೇಕು ಎಲ್ಲಿ? ಈ ಲೋಕದಲ್ಲಿ ಇರುವಾಗ ಪಶ್ಚಾತ್ತಾಪ ಪಡಬೇಕಿತ್ತು. ತಾನು ಯಾರು ಎಂದು ಆತನಿಗೆ ಅರಿವು ಬರಬೇಕಿತ್ತು, ಬಂದಿಲ್ಲ. ಕಾರಣ ಆತ ತನ್ನ ಹೃದಯವನ್ನು ಕಠಿಣವಾಗಿಸಿದ್ದ. ದೇವರ ಶುಭ ಸಂದೇಶ ಎಲ್ಲರಿಗಿಂದು ಸಿಗ್ತಾ ಇದೆ. ಒಂದು ವೇಳೆ ನಮ್ಮ ಹೃದಯ ಕಾಠಿಣ್ಯವಾಗಿದ್ದರೆ ಪ್ರಿಯರೇ, ನಾವು ಪಶ್ಚಾತ್ತಾಪ ಪಡಲ್ಲ. ನಾವು ನಮ್ಮ ಸ್ವಂತ ಬಲ, ಜ್ಞಾನವನ್ನು ವಿಶ್ವಾಸಿ ಅವಲಂಬಿಸಿ ಹೋಗ್ತೇವೆ. ಇದರಿಂದ ನಷ್ಟ ನಮಗೆ ಆಗಿದೆ ಪ್ರಿಯರೇ. ನಾವೆಲ್ಲರೂ ಪಾಪಿಗಳೇ. ದೇವದತ್ತ ಮಹಿಮೆಯನ್ನು ನಾವೆಲ್ಲರೂ ಕಳೆದುಕೊಂಡಿದ್ದೇವೆ. ನಾವು ಬಡತನ ಇರ್ಬೋದು, ಸಿರಿತನ ಇರ್ಬೋದು, ನಾವು ಉನ್ನತ ಪದವಿಯಲ್ಲಿರ್ಬೋದು, ಅಥವಾ ನಾವು ಯಾವುದೋ ಒಂದು ಕೀಳು ಮಟ್ಟದ ಕೆಲಸದಲ್ಲಿರ್ಬೋದು. ಮೊದಲು ಪ್ರಿಯರೇ, ನಾವು ವಿಶ್ವಾಸದ ಜೀವನವನ್ನು ಜೀವಿಸಬೇಕು. ಒಂದು ಪಶ್ಚಾತ್ತಾಪ, ನಾವೆಲ್ಲರೂ ಪಾಪಿಗಳೆಂದು ಮೊದಲು ಅರಿತುಕೊಳ್ಬೇಕು. ನಮಗೆ ರಕ್ಷಣೆಯ ಅವಶ್ಯಕತೆ ಇದೆ ಎಂದು ನಾವು ಅರಿತುಕೊಳ್ಬೇಕು, ಎಚ್ಚೆತ್ತುಕೊಳ್ಬೇಕು. ಆ ಧನಿಕ ಅಬ್ರಾಮನನ್ನು ಕೇಳ್ತಾನೆ, ನನ್ನ ನಾಲಿಗೆಗೆ ಒಂದು ತೊಟ್ಟು ನೀರನ್ನು ತಂದು ತಂಪಾಗಿಸು ಅಂತ. ಆದರೆ ಅಲ್ಲಿ ಅಬ್ರಾಮ ಹೇಳ್ತಾನೆ, ಇಲ್ಲಿಂದ ಅಲ್ಲಿಗೆ ಬರೋದಕ್ಕಾಗಲ್ಲ. ನಮ್ಮ ಮತ್ತು ನಿಮ್ಮ ಮಧ್ಯೆ ದೊಡ್ಡ ಅಂತರವಿದೆ, ಯಾರು ದಾಟಲು ಆಗೋದಿಲ್ಲ, ಅಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಇದೇ ರಕ್ಷಣೆಯ ದಿನವಾಗಿದೆ. ಹಿಂದೆ ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡಬೇಕು ಮತ್ತು ನಮ್ಮ ನಿತ್ಯ ಜೀವ ಆಗ ಖಂಡಿತವಾಗಿ 100% ಶ್ಯೂರ್ ಆಗುತ್ತೆ. ನಿತ್ಯ ಜೀವ ಶ್ಯೂರ್ ಮಾಡ್ಕೊಳ್ಬೇಕು ನಾವು ಪ್ರಿಯರೇ. ಹಿಂದೆ ಆ ಸುದಿನವಾಗಿದೆ. ಇವತ್ತು ನಾವು ಎಲ್ಲರೂ ಪಶ್ಚಾತ್ತಾಪದ ದೀನ ಮನದೊಂದಿಗೆ ದೇವರ ಸಾನ್ನಿಧ್ಯ ಸೇರೋಣ ಪ್ರಿಯರೇ. ಆಗ ಪ್ರಿಯರೇ, ನಾವು ನಮ್ಮ ಸ್ವಂತ ಲಾಭಕ್ಕಾಗಿ ಬದುಕದೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ವಿಶ್ವಾಸ ನೆಲೆಗೊಂಡಿರುತ್ತೆ. ಮತ್ತು ಇದರಿಂದ ನಮ್ಮ ಉದ್ಧಾರ ಮಾತ್ರವಲ್ಲ, ಪರರ ಉದ್ಧಾರಕ್ಕೆ ನಾವು ಆಶೀರ್ವಾದವಾಗ್ತೇವೆ ಮತ್ತು ನಿತ್ಯ ಜೀವದ ಸೌಭಾಗ್ಯದಲ್ಲಿ, ಆ ಸ್ವರ್ಗೀಯ ಸುಖದಲ್ಲಿ ನಾವೆಲ್ಲರೂ ಭಾಗಿಗಳಾಗ್ತೇವೆ. ಇಂಥ ಜೀವನ ನನ್ನದಾಗಲಿ, ನಿಮ್ಮದಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.